145 ಪ್ಲಸ್ ಒಂದು 30 175 ಜನ MLC MLAಗಳು ಎಲ್ಲರಿಗೂ ಎಲ್ಲ ಸ್ಥಾನ ಸಿಕ್ಕಲಿ ಅಂತ ಆಸೆ ಇಟ್ಕೊಂಡಿದ್ದೆ. ಈಗ ಮೋದಿ ಸಾಹೇಬರಾಗಲಿಲ್ವೇ ಏನೂ ಇಲ್ಲದೆ ಬಂದು ಚೀಫ್ ಮಿನಿಸ್ಟರ್. ನೀವು ಯಾರು ಚಾನ್ಸ್ ಇದೆ ನೋಡಿ, ನೀನು ಟ್ರೈ ಮಾಡಮ್ಮ. ಸರ್, ಈ ಸಂದರ್ಭದಲ್ಲಿ ಏನು ಬಜೆಟ್ ಟೈಮ್ ಇರ್ಬೋದು, ಬೇರೆ ಸಂದರ್ಭದಲ್ಲಿ ಇಂತಹ ವಿಷಯಗಳನ್ನು ರೈಸ್ ಮಾಡಿ ಡಿಸ್ಟರ್ಬ್ ಮಾಡುವಂತ ಉದ್ದೇಶ ಏನು ಸರ್? ಇಂಥ ಸಂದರ್ಭದಲ್ಲಿ ನೋಡಪ್ಪ, ನನಗೆ ಗೊತ್ತಿಲ್ಲ, ಏನಾದ್ರು ಇದ್ದರೆ ಐ ವಾಸ್ ಟೋಲ್ಡ್. ಈಗ ಯಾರು ಹೇಳಿದ್ರು ಚೀಫ್ ಮಿನಿಸ್ಟರ್ ಏನೋ ಅವರು ದೇ ಹ್ಯಾವ್ ಗಿವನ್ ಒನ್ ಸ್ಟೇಟ್ಮೆಂಟ್ ಆನ್ ದಿಸ್ ಇಶ್ಯೂ ಅಂತ. ಆನರಬಲ್ ಹೋಮ್ ಮಿನಿಸ್ಟರ್ ಇದ್ದಾರೆ. ನನಗೂ ಹೋಮ್ ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆ ಪೊಲೀಸ್ ಇರೋದು ಬಿಟ್ಟರೆ ನನಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಬೆನ್ಗಾವಲಿಗೆ ಅವ್ರು ಇದ್ದಾರೆ ಒಂದಷ್ಟು ಜನ, ಒಂದು 8 ಜನ. ನಾನು ಜೈಲಲ್ಲಿದ್ದಾಗ ಪೇಪರ್ ನೋಡಿದ್ನಪ್ಪ, ಅಂದರೆ ಸ್ವಾಮಿಗಳ ಫೋಟೋ ಎಲ್ಲ ಬಂದ್ಬಿಟ್ಟಿತ್ತು ಡೆಲ್ಲಿ ಸೇಮ್ ಟೈಮಲ್ಲಿ. ಆಗ ಅದು ಅವಾಗಲೂ ಸರ್ಕಾರದ ಭಾಗ ಅಲ್ವಾ ಸರ್? ಇಲ್ಲ, ಆಗ ನಾನು ಇರಲಿಲ್ಲ, ಸರ್ಕಾರ ಬಿಟ್ಬಿಟ್ಟಿದ್ದೆ ನಾನು. ನಮ್ಮ ಸರ್ಕಾರ ತೆಗೆದುಬಿಟ್ರಲ್ಲ. ಅಲ್ಲ, ಟ್ಯಾಪ್ ಆಗಿದ್ದು ನಿಮ್ಮ ಸರ್ಕಾರ ಇದ್ದಾಗ ಅವರು ಮುಖ್ಯಮಂತ್ರಿ ಮಾಡಿದಾಗ ಅನ್ನುವಂಥದ್ದು ಪೇಪರ್ ಬಂದಿದ್ದ ಆರೋಪ. ಅದು ನನಗೆ ಗೊತ್ತಿಲ್ಲಪ್ಪ ಸರ್, ಮುಖ್ಯಮಂತ್ರಿಗಳು ಇದಕ್ಕೊಂದು ಸಮರ್ಥನೆ ಪತ್ರಿಕಾ ಹೇಳಿಕೆನೆ ಬಿಡುಗಡೆ ಮಾಡಿದ್ದಾರೆ. ನಂದು DK ಶಿವಕುಮಾರ್ ಅವ್ರದ್ದು ಹಾಲು ಜೇನಿನಂತ ಸಂಬಂಧ, ಇದಕ್ಕೆ ಹುಳಿ ಹಿಂಡಿದ್ರೆ ಹುಳಿ ಖಾಲಿ ಆಗುತ್ತೆ ಹೊರತು ಏನು ಪ್ರಯೋಜನ ಆಗಲ್ಲ ಅಂತ. ಆದ್ರೆ ಕೆಲವು ಬೆಳವಣಿಗೆ ನೋಡಿದಾಗ ಇದು ಹಾಲು ಜೇನೋ ಬೇವು ಬೆಲ್ಲನೋ ಗೊತ್ತಾಗ್ತಾ ಇಲ್ಲ ಸರ್. ಯುಗಾದಿ ಬೇರೆ ಹತ್ರ ಬರ್ತಾ ಇದೆ. ಸರ್, ಅವರು ಬೇರೆ ತರ ಹೇಳಿದ್ದಾರೆ ಸರ್. ಹೋಗ್ತಾರ JDS BJPಗೆ ಆಪರೇಷನ್ ಮಾಡೋ ಪ್ರಯತ್ನ ಮಾಡ್ತಾರೆ DK ಶಿವಕುಮಾರ್ ಅಂತ ಒಳ್ಳೆ ಪರೋಕ್ಷ ಉಲ್ಲೇಖ ಮಾಡಿದ್ದಾರೆ. ಆದ್ರೂ DK ಶಿವಕುಮಾರ್ ನಿಷ್ಠಾವಂತ, ಪಕ್ಷ ನಿಷ್ಠ ಬಗ್ಗಲ್ಲ ಅಂತ ಹೇಳಿದ್ದಾರೆ. ಆ ಪ್ರಯತ್ನ ಮಾಡಿದ್ರ ಅನ್ನೋದು ಒಂದು ಸರ್. ಮತ್ತೆ ನಿಜವಾಗ್ಲೂ ಇದು ಹಾಲು ಜೇನಿನಂತ ಸಂಬಂಧ ಹೌದಾ? ಅಲ್ಲರಿ, ನಾನು ಇವತ್ತವರೆಗೂ ಇದು ಬೇರೆ ನ್ಯೂಸ್, ಇದು ನನಗೆ ಇದು ಇಂಪಾರ್ಟೆಂಟ್. ಈ ರಾಜಕೀಯ ಬಿಡಿ, ನಿಮಗೆ ಇದು ರಾಜಕೀಯ, ನನಗೆ ಕರ್ನಾಟಕ ರಾಜ್ಯದ ಇದೆ ಇಂಪಾರ್ಟೆಂಟ್. ನಾನು ಇವತ್ತವರೆಗೂ ಆ ಚೀಫ್ ಮಿನಿಸ್ಟರ್ ವಿಚಾರ ನಾನು ಮಾತಾಡಿಲ್ಲ. ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ವಿಚಾರ ಏನಿದ್ರು ನಾನುಂಟು, ಚೀಫ್ ಮಿನಿಸ್ಟರ್ ನಮ್ಮ ಪಾರ್ಟಿ ಹೈಕಮಾಂಡ್ ಎಲ್ಲರೂ ಇದು ಕೆಲವು ಏನು ಡಿಸಿಷನ್ ಆಗಿದೆ ಅದಕ್ಕೆ ನಾವು ಭಾಗಿ ಅನ್ನೋದು ಹೇಳಿದ್ದೀನಿ. ಬಿಟ್ಟರೆ ಮಿಕ್ಕಿದ್ದು ನಾನು ಯಾವತ್ತೂ ಹೇಳಿಲ್ಲ. ಖಾಲಿ ಆಯ್ತಾರೆ, ಹಿಡಿತಾರೆ, ಆ ದಲಿತರು ಸಿಗಬೇಕು, ಇನ್ನೊಬ್ರಿಗೆ ಸಿಗಬೇಕು, ಆ ಸುದ್ದಿ ಸಿಗಬೇಕು. ಬೇರೆಯವರು ನನಗೆ ಖಾಲಿ ಮಾಡಿಸೋಕೆ ಹೊರಟಿರೋರು ಬೇರೆಯವರು, ಅದು ದಲಿತರಿಗೆ ಕೊಡಬೇಕು, ಅದು ಕೊಡಬೇಕು. ನಾನು ಅದಕ್ಕೆ ಖಾಲಿ ಆದ್ರೆ ತಾನೇ ಯಾರಿಗಾರು ಕೊಡೋದು. ಎಲ್ಲೂ ಖಾಲಿ ಸುದ್ದಿನೇ ನಾನು ಮಾತಾಡೋಕ್ಕೆ ಹೋಗಿಲ್ಲ. ನಾನು ಏನಾರು ಇದ್ದರೂ ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಐ ನೋ ದಟ್ ರೆಸ್ಪಾನ್ಸಿಬಿಲಿಟಿ. ಈ ಪಾರ್ಟಿನ ಯಾವ ಕಾರಣಕ್ಕೂ ನನ್ನಿಂದ ಡ್ಯಾಮೇಜ್ ಆಗಬಾರ್ದು, ನನ್ನಿಂದ ಶಿಸ್ತು ಉಲ್ಲಂಘನೆ ಆಗಬಾರ್ದು. ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಎ ಪಾರ್ಟಿ, ಈ